ಹಾಯ್ ಎಲ್ರಿಗೂ. ನಾನು ನಿನ್ನೆ 2 ಬುಕ್ ತೊಗೊಂಬಂದ್ಬಿಟ್ಟು ನನಗೇನು ಅನಿಸ್ತು ಅದ್ರ ಬಗ್ಗೆ ಒಪಿನಿಯನ್ ಅಂತ ನಾನು ಹೇಳಿದೆ. ಸೊ ಲಾಸ್ಟಲ್ಲಿ ಎಲ್ಲರೂ ಬುಕ್ ಓದಿ ಅಂತಲೂ ಹೇಳಿದೆ. ಇವಾಗ ನೀವು ಬುಕ್ ಓದಬೇಕಲ್ಲ, ಹೆಂಗೆ ಓದ್ತೀರಾ? ಯಾವ ಬುಕ್ ಓದ್ತೀರಾ? ಸರಿ, ಹೆಂಗೆ ಓದ್ತೀರಾ ಅಂತ ಅಂದರೆ, ಇವಾಗ ನೀವು ಮಲ್ಗೋಕ್ಕಿಂತ 1 ಅವರ್ ಮುಂಚೆ ಟಿವಿ ಅಥವಾ ಮೊಬೈಲ್ ಎರಡನ್ನೂ ಅವಾಯ್ಡ್ ಮಾಡಬೇಕು. ಯಾರೂ ಮಾಡಲ್ಲ, ಮಾಡೋಕ್ಕಾಗ್ತಾನೂ ಇರಲ್ಲ. ಸೊ ಬುಕ್ ತೊಗೊಳ್ಳಿ. 1 ಅವರ್ ಬೇಡ, ಸ್ಟಾರ್ಟಿಂಗಲ್ಲಿ 1 ಅವರ್ ಆಗಲ್ಲ. ಸೊ ಹಾಫ್ ಆನ್ ಅವರಿಂದ ಸ್ಟಾರ್ಟ್ ಮಾಡಿ. ಹಾಫ್ ಆನ್ ಅವರ್ ಆಗಿಲ್ಲ ಅಂದರೆ 15 ಮಿನಿಟ್ಸಿಂದ ಸ್ಟಾರ್ಟ್ ಮಾಡಿ. ಯಾಕಂದರೆ ಬುಕ್ ಅಲ್ವಾ, ನಮಗೆ ಮೊದಲೇ ಬುಕ್ ಓದಿ ಓದಿ ನಿದ್ದೆ ಬರೋದು ಜಾಸ್ತಿ. ಅಂಥದ್ರಲ್ಲಿ ಈ ಥರ ಬುಕ್ ತೊಗೊಂಡ್ರೂ ನಿದ್ದೆನೇ ಬರುತ್ತೆ. ಅದಕ್ಕೆ ಬುಕ್ ತೊಗೊಳ್ಳಿ. 1 ಪೇಜ್ ಓದಿ, 2 ಪೇಜ್ ಓದಿ. 2 ಡೇಸ್ ಹೇಗೋ ಟ್ರೈ ಮಾಡಿ. 15 ಮಿನಿಟ್ಸೇ ಟ್ರೈ ಮಾಡಿ. ನೆಕ್ಸ್ಟು ಬುಕ್ಕೇ ನಿಮ್ಮನ್ನು ಓದಿಸತ್ತೆ. ಯಾಕಂದರೆ ಟಾಪಿಕ್ ಆಗಿರುತ್ತೆ. ನೆಕ್ಸ್ಟ್ ಓದೋಣ ಏನಾಗುತ್ತೆ ಸ್ಟೋರಿ ಅಂತ ಅದ್ರ ಕಡೆ ಕಾನ್ಸಂಟ್ರೇಷನಲ್ಲಿ ಓದ್ತೀರಾ. ಸೊ ಹಾಫ್ ಆನ್ ಅವರ್ ಮುಂಚೆಯಿಂದ ಸ್ಟಾರ್ಟ್ ಮಾಡಿ, ಇಲ್ಲ 15 ಮಿನಿಟ್ಸಿಂದ ಸ್ಟಾರ್ಟ್ ಮಾಡಿ. ಆಮೇಲೆ 1 ಅವರ್ ಆಗುತ್ತೆ. ಹಾಗೆ ನೀವು 1 ಅವರ್ ಮುಂಚೆ ಬುಕ್ ಓದ್ತೀರಾ. ಬುಕ್ ಓದ್ದಂಗಾಗುತ್ತೆ, ನಿಮ್ಮ ಸ್ಕ್ರೀನ್ ಟೈಮು ಅವಾಯ್ಡ್ ಮಾಡ್ದಂಗಾಗುತ್ತೆ. ಸೊ ಯಾವ ಬುಕ್ ಓದ್ಬೋದು, ಯಾವ ಬುಕ್ಕು ಸ್ಟಾರ್ಟಿಂಗ್ ಚಿಕ್ಕ ಬುಕ್ಕೇ ಹೇಳ್ತೀನಿ. ಯಾಕಂದರೆ ನಾನು ಜಾಸ್ತಿ ಏನು ಓದಿಲ್ಲ. ಚಿಕ್ಕ ಬುಕ್ಕು ನಾನು ಯಾವ್ದು ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಅಂತ ಹೇಳ್ತೀನಿ. ನೀವು ಬೇಕಂದರೆ ಅದನ್ನೇ ಟ್ರೈ ಮಾಡಿ.